ಎಸ್ ಪ್ರತಿಪಕ್ಷದವರ ಪ್ರತಿಯೊಂದು ಪ್ರತಿಕ್ರಿಯೆಗೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು. ಈಗ ಮುಂದಿನ ಸುದ್ದಿ ನೋಡೋಣ. ಸಿದ್ದರಾಮಯ್ಯ ಪತ್ರಕ್ಕೆ ಕಿಮ್ಮತ್ತಿಲ್ವಾ ಅನ್ನುವಂತಹ ಪ್ರಶ್ನೆ ಇವತ್ತಿನ ದಿನ ಬಹಳ ಪ್ರತಿಧ್ವನಿಸಿದಂತಹ ವಿಚಾರ ಇದು. ಯಾಕಂದ್ರೆ 10 ದಿನದಲ್ಲಿ 3 ಬಾರಿ ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದಿದ್ರು ಸಿದ್ದರಾಮಯ್ಯ. ಬಾದಾಮಿ ಕ್ಷೇತ್ರದ ಶಾಸಕರು ಆ ಕ್ಷೇತ್ರದ ಅಭಿವೃದ್ಧಿಯ ಕುರಿತಾಗಿ ಪತ್ರವನ್ನ ಬರೆದಿದ್ರು. ಪದೇ ಪದೇ ಆ ಒಂದು ಅಭಿವೃದ್ಧಿಗೆ ತಗಲುವಂತಹ ವೆಚ್ಚದ ಪ್ರತಿಯನ್ನ ಕೂಡ ಅದ್ರ ಜೊತೆ ಲಗತ್ತಿಸಿ ಪತ್ರವನ್ನ ಬರೆದಿದ್ರು. ಆದ್ರೆ ಪತ್ರ ಪಾಲಿಟಿಕ್ಸ್, ಲೆಟರ್ ಪಾಲಿಟಿಕ್ಸ್ ಅನ್ನೋದು ಎಲ್ಲೋ ಒಂದ್ ಕಡೆ ಫೇಲ್ಯೂರ್ ಆಯ್ತು ಅನ್ನೋದು ಇವತ್ತಿನ ಬಜೆಟ್ ಅಲ್ಲಿ ಸ್ಪಷ್ಟವಾಗುತ್ತೆ. ಬಾದಾಮಿ ಕ್ಷೇತ್ರಕ್ಕೆ ಯಾವುದೇ ವಿಶೇಷತೆಯನ್ನ ಕೂಡ ಎಚ್ಡಿಕೆ ಕೊಡದೇ ಇರೋದು ಸಿದ್ದರಾಮಯ್ಯ ಪತ್ರಕ್ಕೆ ಕಿಮ್ಮತ್ತಿಲ್ವಾ ಅನ್ನುವಂತಹ ಪ್ರಶ್ನೆ ಮತ್ತೆ ಮತ್ತೆ ಪ್ರತಿಧ್ವನಿಸೋದಕ್ಕೆ ಕಾರಣ ಆಯಿತು. ಬಾಗಲಕೋಟೆ ಕ್ಷೇತ್ರದ ಅಭಿವೃದ್ಧಿಗಾಗಿ 3 ಪತ್ರವನ್ನ ಬರೆದಿದ್ರು. ಕೆರೆಗಳಿಗೆ ನೀರು ಪೂರೈಕೆಗೆ ಸಿದ್ದರಾಮಯ್ಯನವರು ಪತ್ರವನ್ನ ಬರೆದಿದ್ರು. ಬಜೆಟ್ನಲ್ಲಿ ಅದರ ಬಗ್ಗೆ ಪ್ರಸ್ತಾಪ ಇಲ್ಲ. ನೇಕಾರರಿಗೆ ಒಂದು ವಿಶೇಷ ಸೌಲಭ್ಯ ಕಲ್ಪಿಸಿಕೊಡೋ ನಿಟ್ಟಿನಲ್ಲೂ ಕೂಡ ಪತ್ರವನ್ನ ಬರೆದಿದ್ರು. ಅದಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಸೌಲಭ್ಯ ಇವತ್ತಿನ ಬಜೆಟ್ ಅಲ್ಲಿ ಸಿಕ್ಕಿಲ್ಲ. ಬಾಗಲಕೋಟೆ ಕ್ಷೇತ್ರದ ಅಭಿವೃದ್ಧಿಗೆ ಬರೆದಿರುವಂತಹ 3 ಪತ್ರ, ಒಂದ್ ಕಡೆ ಕೆರೆಗಳಿಗೆ ನೀರು ಪೂರೈಕೆ ಮಾಡೋದರ ಬಗ್ಗೆ, ನೇಕಾರರಿಗೆ ವಿಶೇಷ ಸೌಲಭ್ಯವನ್ನ ಒದಗಿಸೋದರ ಕುರಿತಂತೆ ಸಿದ್ದರಾಮಯ್ಯನವರು ಪತ್ರದ ಮೇಲೆ ಪತ್ರವನ್ನ ಬರೆದಿದ್ರು ಮುಖ್ಯಮಂತ್ರಿಗಳಿಗೆ. ಆ ಪತ್ರಕ್ಕೆ ಕಿಮ್ಮತ್ತಿಲ್ವಾ ಅನ್ನುವಂತಹ ಪ್ರಶ್ನೆ ಇವತ್ತು ಮಾರ್ದನಿಸ್ತು. ಕಾರಣ ಇಷ್ಟೇ, ಅದ್ಯಾವುದನ್ನೂ ಕೂಡ ಗಂಭೀರವಾಗಿ ತಗೊಂಡಂತೆ ಕಾಣಿಸ್ಲಿಲ್ಲ ಸಿಎಂ ಕುಮಾರಸ್ವಾಮಿ. ಇದ್ಯಾವುದರ ಬಗ್ಗೆಯೂ ಕೂಡ ಒತ್ತು ಕೊಡದೆ ಯಾವುದೇ ಸೌಲಭ್ಯವನ್ನ ಆ ಕ್ಷೇತ್ರಕ್ಕೆ ಅವರು ಕೊಟ್ಟಿಲ್ಲ.